ಹಲೋ ಗೈಸ್, ದಿಸ್ ಈಸ್ ಕಲ್ಪನಾ ರೆಡ್ಡಿ. ಇವತ್ತು ನಾನು ಮನೆಯಲ್ಲೇ ಸಾಂಪ್ರದಾಯಿಕವಾಗಿ ಹೇಗೆ ಅಕ್ಕಿ ಹಿಟ್ಟಿನ ಚಕ್ಲಿ ಸಂಡಿಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾವೆಲ್ಲ ಇದನ್ನು ಅಕ್ಕಿ ಹಿಟ್ಟಿಂದ ಕಟ್ಟಿ ಸಂಡಿಗೆ ಅಂತ ಹೇಳ್ತೀವಿ. ನಿಮಗೆ ಅರ್ಥ ಆಗಲಿ ಅಂತ ಆ ಥರ ಹೇಳಿದ್ದು. ಇಲ್ಲಿ ಅಕ್ಕಿನ ನಾವು 2 ದಿನ ನೆನೆಸ್ಕೊಂಡಿದ್ದೀವಿ. ಅಂದರೆ 2 ದಿನ ರಾತ್ರಿ, 2 ದಿನ ಹಗಲು. ಈಗೆಲ್ಲ ಕೆಲವರು ಏನು ಮಾಡ್ತಾರೆ, 1 ದಿನ ರಾತ್ರಿ 1 ದಿನ ಬೆಳಗ್ಗೆ ನೆನೆಸ್ಬಿಟ್ಟು ಇದನ್ನು ಆರಾಕ್ತಾರೆ. ಆ ಥರ ಮಾಡೋದ್ರಿಂದ ನಾವು ತುಂಬ ದಿನ ಸ್ಟೋರ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಮತ್ತು ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ 2 ದಿನ ನೆನೆಸ್ಕೊಂಡು ಈ ಥರ ಬಗ್ಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಅಕ್ಕಿನ ಬಗ್ಗಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದು ಜರಡಿನ ಇಟ್ಕೊಂಡು ಆ ಜರಡಿ ಮೇಲೆ ಒಂದು ಕ್ಲಾತ್ನ ಹಾಕ್ಕೊಂಡಿದ್ದೀನಿ. ಆ ಕ್ಲಾತಲ್ಲಿ ನಾನು ಅಕ್ಕಿನ ಹಾಕಿ ಬಗ್ಗಿಸ್ತಾ ಇದ್ದೀನಿ. ಹಂಗಾದ್ರೆ ನೀರು ಸರಾಗವಾಗಿ ಹೋಗುತ್ತೆ ಅಂತ ಅಷ್ಟೇ. ಅಕ್ಕಿ ಎಷ್ಟು ನೆಂದಿರಬೇಕು ಅಂತ ನಾನಿಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಸ್ವಲ್ಪ ಅಕ್ಕಿನ ತಗೊಂಡು ಕೈಯಲ್ಲಿ ಈ ಥರ ಹಾಕ್ಕೊಂಡು ಈ ಥರ ಕ್ರಷ್ ಮಾಡ್ಕೊಳ್ಳಿ. ಹಾಗಾದರೆ ಅದು ಸ್ವಲ್ಪ ಪುಡಿ ಪುಡಿ ಆಗುತ್ತೆ. ಹಂಗಾದರೆ ಅದು ಪರ್ಫೆಕ್ಟಾಗಿ ನೆಂದಿದೆ ಅಂತ ಅರ್ಥ. ನಿಮಗೆ ಈ ರೀತಿಯೂ ಗೊತ್ತಾಗಲಿಲ್ಲ ಅಂದರೆ ಇನ್ನೂ ಒಂದು ಟಿಪ್ ಹೇಳ್ತೀನಿ. ಹಾಗೆಯೇ ಸ್ವಲ್ಪ ತಗೊಂಡು ಈ ಥರ ಉಗುರಿಂದ ಈ ಥರ ಚಿಮ್ಟ್ಕೊಳ್ಳಿ. ಆಗ ಅದು ಪೀಸ್ ಪೀಸ್ ಆಗುತ್ತೆ. ಹಾಗಾದ್ರೂ ಅದು ಸಹ ಪರ್ಫೆಕ್ಟಾಗಿ ನೆಂದಿದೆ ಅಂತ ಅರ್ಥ, ಆಯಿತಾ? ಈ ಥರ ನೆಂದಿರೋ ಅಂಥ ಅಕ್ಕಿನ ನಾವು ಬಿಸಿಲಲ್ಲಿ ಒಣಗಿಸೋದಕ್ಕೆ ಹೋಗಬಾರ್ದು. ನಾವು ಕರೆಕ್ಟಾಗಿ ನೆರಳಲ್ಲೇ ಸಹ ಒಣಗಿಸ್ಕೋಬೇಕು. ಬಿಸಿಲಲ್ಲಿ ಒಣಗಿಸಿದ್ರೆ ಅಕ್ಕಿ ತುಂಬ ಗಟ್ಟಿ ಆಗಿಬಿಡುತ್ತೆ. ಆಗ ಮಿಕ್ಸಿಗೆ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಮಂಚದ ಮೇಲೆ ಒಂದು ಬಟ್ಟೆನ ಹಾಕ್ಬಿಟ್ಟು ಅಕ್ಕಿನ ಈ ರೀತಿಯಾಗಿ ಹಾಕ್ಕೊಂಡು, ಅಂದರೆ ನೆನಪಿರಲಿ ನೀರು ಕ್ಲೀನಾಗಿ ಹೋಗಿರಬೇಕು, ಆ ಅಕ್ಕಿನ ಇದ್ರ ಮೇಲೆ ಹಾಕ್ಕೊಂಡು ಈ ಥರ ತೆಳ್ಳಗೆ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ತೆಳ್ಳಗೆ ಇರಲಿ. ತೆಳ್ಳಗೆ ಇದ್ದರೆ ಸ್ವಲ್ಪ ಬೇಗ ಒಣಗುತ್ತೆ ಅಂತ. ಒಣಗೋದು ಅಂದರೆ ಆರುತ್ತೆ ಅಂತ ಅರ್ಥ, ಆಯ್ತಲ್ಲ? ನೆನಪಿರಲಿ, ಇನ್ನೊಂದು ಸಲ ಹೇಳ್ತೀನಿ, ನೆರಳಲ್ಲೇ ಹಾಕ್ಕೊಳ್ಳಿ, ಬಿಸಿಲಿಗೆ ಹಾಕೋಕ್ಕೆ ಹೋಗಬೇಡಿ. ಮತ್ತು ಆಗಾಗ ಮಧ್ಯದಲ್ಲಿ ಈ ಥರ ಅಕ್ಕಿಯಲ್ಲಿ ಕೈ ಆಡಿ. ಯಾಕೆ ಅಂತ ಹೇಳಿದ್ರೆ ಕೆಳಗಡೆ ಹಸಿ ಆಗೇ ಇರುತ್ತಲ್ವ, ಅದನ್ನು ಸಹ ಒಣಗಬೇಕು. ಆಮೇಲೆ ಈ ಥರ ಬಟ್ಟೆನ ಕ್ಲೋಸ್ ಮಾಡ್ಕೊಳ್ಳಿ, ಧೂಳೆಲ್ಲ ಬೀಳಬಾರ್ದು ಅಂತ ಅಷ್ಟೇ, ಬೇರೆ ಏನೂ ಇಲ್ಲ. ನಂತರ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಅಂದರೆ ಅಕ್ಕಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಫ್ಲೋರ್ ಮಿಲ್ಲಲ್ಲೇ ಹಾಕ್ಸ್ಕೊಬೋದು, ಬಟ್ ಮಿಕ್ಸಿಗೆ ಹಾಕ್ಕೊಳ್ಳೋದೇ ನನಗೆ ಇಷ್ಟ. ಅದಕ್ಕೋಸ್ಕರ ನಾವು ಈ ಥರ ಮಿಕ್ಸಿಗೆ ಹಾಕ್ಕೊಳ್ತೀವಿ. ಕ್ಲೀನಾಗೂ ಬ್ಲೆಂಡ್ ಆಗುತ್ತೆ. ಮಿಕ್ಸಿಗೆ ಹಾಕ್ಕೊಂಡಿರೋ ಅಂಥ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ, ಹಾಗಾಗಿ ನಾನು ಡೈರೆಕ್ಟಾಗಿ ಹಿಟ್ಟನ್ನೇ ತೋರಿಸ್ತಾ ಇದ್ದೀನಿ. ನೀವು ಮಿಕ್ಸಿಗೆ ಹಾಕ್ಕೋಬೇಕಾದ್ರೆ ಅದು ರವೆ ಆಗಿರುತ್ತಲ್ವ, ಅದನ್ನು ಜರಡಿ ಮಾಡಿಕೊಂಡು ಉಳಿದಿರೋ ಅಂಥ ರವೆನ ಮತ್ತಿನ್ನೊಂದು ಸಲ ಹಾಕ್ಕೊಂಡು ಮಿಕ್ಸಿಗೆ ಹಾಕಿ ಕಲಿಸ್ಬಿಡಿ. ಆಗ ಪರ್ಫೆಕ್ಟಾಗಿ ಆಗುತ್ತೆ. ಈಗ ತೋರಿಸಿದ್ನಲ್ವ, ಈ ಥರ ಇದ್ದರೆ ಅಕ್ಕಿ ಹಿಟ್ಟು ಸಾಕಾಗುತ್ತೆ. ನೆನಪಿರಲಿ, ಈಗ ತೋರಿಸ್ತಾ ಇರೋ ಅಂಥ ಬಟ್ಲದಲ್ಲಿ 1 ಬಟ್ಲ ಹಿಟ್ಟಾಗಿದೆ. ಅದಕ್ಕೆ ನಾವು 3 ಬಟ್ಲದಷ್ಟು ನೀರು ತೊಗೋಬೇಕು. 1 ಬಟ್ಲ ಹಿಟ್ಟಿಗೆ 3 ಬಟ್ಲ ನೀರು ತೊಗೋಬೇಕು. 2 ಬಟ್ಲ ನೀರನ್ನು ಕಾಯೋದಕ್ಕೆ ಇಟ್ಕೋಬೇಕು. ಹೇಳ್ತಿದ್ದೀನಲ್ಲ, 3 ಬಟ್ಲ ನೀರಲ್ಲಿ 2 ಬಟ್ಲ ನೀರು ಈ ಥರ ಕಾಯೋದಕ್ಕೆ ಇಟ್ಕೊಂಡು ಸ್ವಲ್ಪ ಕಾದಿದ ನಂತರ ಇದಕ್ಕೆ ಅಜ್ವಾನ್ ಸೇರಿಸ್ತಾ ಇದ್ದೀನಿ. ಈ ಥರ ಕ್ರಷ್ ಮಾಡಿಕೊಂಡು ಸೇರಿಸೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬಿಡುತ್ತೆ. ಹಾಗೆಯೇ ಟೇಸ್ಟನ್ನು ಸಹ ಅದರದ್ದು ತುಂಬ ಚೆನ್ನಾಗಿ ಸಿಗುತ್ತೆ. ಅದಕ್ಕೋಸ್ಕರ ನಾವು ಆ ಥರ ಹಾಕ್ಕೊಳ್ತೀವಿ. 2 ಬಟ್ಲ ನೀರನ್ನ ಕಾಯಿಸೋದಕ್ಕೆ ಇಟ್ಕೊಂಡಿದ್ವಲ್ವ, ಇನ್ನು 1 ಬಟ್ಲ ನೀರು ಉಳಿದಿರೋದನ್ನು ನಾವು ಈ ಥರ ಮಾಡ್ಕೋಬೇಕು. ಆ ಹಿಟ್ಟಿಗೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಂಡು, ಅಂದರೆ ನಾರ್ಮಲ್ ಅಡುಗೆ ಸೋಡಾನೇ, ಉಳಿದಿರೋ ಅಂಥ ನೀರನ್ನು ಅಂದರೆ 1 ಬಟ್ಲ ನೀರನ್ನು ಈ ಅಕ್ಕಿ ಹಿಟ್ಟಿಗೆ ನಾವು ಬೆರೆಸ್ಕೊಂಡು ಈ ಥರ ಕ್ಲೀನಾಗಿ ಕಲಿಸ್ಕೋಬೇಕು. ಯಾವ ಥರ ಅಂದರೆ ಗಂಟಿರಬಾರ್ದು ಅದರಲ್ಲಿ, ಆ ಥರ ಕಲಿಸ್ಕೋಬೇಕು. ಗಂಟಿದ್ರೆ ಹಿಟ್ಟು ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಕ್ಲೀನಾಗಿ ಕಲಿಸ್ಕೊಂಡು ಅದು ನೀರು ಕಾಯೋದಕ್ಕೆ ಇಟ್ಟಿದ್ವಲ್ವ, ಅದು ಕುದಿಬೇಕಾದ್ರೆ ಕ್ಲೀನಾಗಿ ಕುದಿಬೇಕು. ಆವಾಗ ಈ ಥರ ನಾವು ಹಾಕ್ಕೊಳ್ತಾನೆ ತಿರುಗಿಸ್ಕೋಬೇಕು, ಕೈ ಮಾತ್ರ ಬಿಡಬಾರ್ದು. ಅಮ್ಮ ಇಲ್ಲಿ ಒಬ್ಬರೇ ಹಾಕ್ಕೊಳ್ಳೋದ್ರಿಂದ 1-2 ಸೆಕೆಂಡ್ ಕೈ ಬಿಟ್ಟರು. ಏನಾಯಿತು ಅಂತ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಹಿಟ್ಟನ್ನು ಈ ಥರ ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ತಾ ಇರಿ. ಆದಷ್ಟು ಸ್ವಲ್ಪ ದೊಡ್ಡದನ್ನೇ ತಗೊಳ್ಳಿ. ಅಮ್ಮ ಇಲ್ಲಿ ಮುದ್ದೆ ಕೋಲು ತೊಗೊಂಡಿದ್ದಾರೆ. ಚೌಟಲ್ಲಿ ಆದರೆ ಕ್ಲೀನಾಗಿ ಬ್ಲೆಂಡ್ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಚೌಟಲ್ಲೇ ನೀವು ಇಟ್ಕೊಂಡು ಹಾಕ್ಕೋಬೋದು. ನಾನು ಉಪ್ಪು ಹಾಕೋದನ್ನು ಹೇಳೋದನ್ನು ಮರೆತುಬಿಟ್ಟಿದ್ದೀನಿ, ನೀವು ಹಾಕ್ಕೊಳ್ಳಿ, ಆಯಿತಾ? ಇದು ಈ ಥರ ತಿರುಗಿಸ್ತಾ ಕ್ಲೀನಾಗಿ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಗಟ್ಟಿ ಆಗೋವರೆಗೂ ನಾವು ತಿರುಗಿಸ್ಕೊಳ್ತಾನೆ ಇರಬೇಕು. ನೆಕ್ಸ್ಟ್ ಇಲ್ಲಿ ಅಮ್ಮ ತಿರುಗಿಸ್ತಾ ನೋಡಿ ಯಾವ ಥರ ಆಗಿದೆ ಅಂತ ನಾನು ತೋರಿಸ್ತೀನಿ.
ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ, ಅದು ಕಾಣಿಸುತ್ತೆ ನೋಡಿ. ಇಲ್ಲಾಗಿದೆ ಅಲ್ಲ, ಈ ಥರ. ಆಗಲೇ ಅಮ್ಮ ಕೈ ಬಿಟ್ಟಿದ್ದಕ್ಕೆ ಏನಾಯಿತು ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಸ್ವಲ್ಪ ಚಿಕ್ಕದಾಗಿ ಗಂಟು ಕಟ್ಟಿದೆ. ಆ ಥರ ನೀವು ಮಾಡ್ಕೊಳ್ಳೋಕೆ ಹೋಗಬೇಡಿ ಆಯಿತಾ. ತಿರುಗಿಸ್ಕೊಂಡೇ ಹಿಟ್ಟನ್ನು ಹಾಕ್ಕೊಳ್ಳಿ. ಈ ಥರ ಚಿಕ್ಕದಾಗಿ ಗಂಟಾದರೆ ಏನೂ ವರಿ ಆಗೋದಿಲ್ಲ. ಈ ಥರ ನಾವು ಕಲಿಸ್ಕೊಳ್ತಾ ಅದನ್ನು ಒಡಿಸ್ಕೋಬೋದು ಕ್ಲೀನಾಗಿ ನಾದ್ಕೊಳ್ತಾ. ಆದರೆ ದೊಡ್ಡ ಗಂಟು ಬಿದ್ದರೆ ಅದು ಹಿಟ್ಟು ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಕಲಿಸ್ತಾ ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿ ಬರಬೇಕು. ನಾನು ತೋರಿಸ್ತಿದ್ದೀನಲ್ಲ, ಈ ಥರ ಕೈಗೆ ನೀರು ಹದ್ಕೊಂಡು ಈ ಥರ ಅದನ್ನು ಮುಟ್ಟಿದ್ರೆ ಅದು ನಮ್ಮ ಕೈಗೆ ಹತ್ತಬಾರ್ದು. ಹಂಗಾದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಆಗಿರೋದನ್ನು ನಾವು ಈ ಥರ ಇಳಿಸ್ಕೊಂಡು ಕ್ಲೀನಾಗಿ ನಾದ್ಕೋಬೇಕು ಗಂಟಿಲ್ಲದೆ. ಅಮ್ಮ ಇಲ್ಲಿ ಚೌಟ್ ತಗೊಂಡು ನಾದ್ಕೊಳ್ತಾ ಇದ್ದಾರೆ. ನೀವು ಇದೇ ರೀತಿ ನಾದ್ಕೊಂಡು ಈ ಥರ ಚಕ್ಲಿ ಒತ್ತೋದ್ರಲ್ಲಿ ಹಾಕ್ಕೊಂಡಾದರೂ ಒತ್ಕೋಬೋದು ಸೊಂಡಿಗೆನ. ಇಲ್ಲ ನಾವಿಲ್ಲಿ ಫಾಲೋ ಮಾಡ್ತಿರೋದೇನು ಅಂದರೆ, ಒಂದು ಆಯಿಲ್ ಪ್ಯಾಕೆಟ್ ಇರುತ್ತಲ್ವ, ಆ ಆಯಿಲ್ ಪ್ಯಾಕೆಟಲ್ಲಿ ಹಾಕ್ಕೊಂಡು ಒಂದು ಕದಿ ತುದಿಗೆ ನಾವು ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಹಾಕ್ತಾಯಿದ್ದೀವಿ. ಸ್ವಲ್ಪ ಈಸಿ ಮೆಥಡ್ ಅನಿಸುತ್ತೆ, ಬೇಗನೂ ಆಗುತ್ತೆ. ಅದಕ್ಕೋಸ್ಕರ ನೆನಪಿರಲಿ, ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಆರೋದಿಲ್ಲ ಮತ್ತು ಟೇಸ್ಟ್ ಅಷ್ಟು ಅನಿಸೋದಿಲ್ಲ. ಆದಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ಳಿ, ಹಾಗಾದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇಲ್ಲಿ ಹಾಕ್ತಿದ್ದಾರಲ್ಲ, ಇದು ಸ್ವಲ್ಪ ದಪ್ಪ ಅಂತ ಅನ್ನಿಸ್ತು, ಆದರೂ ಪರವಾಗಿಲ್ಲ ಅಂತ ಹಾಕ್ತಾಯಿದ್ದೀವಿ. ನನ್ನ ಮಗನಿಗಂತೂ ತುಂಬ ಖುಷಿಯಾಗಿತ್ತು, ಯಾಕಂದರೆ ಸಂಡಿಗೆ ಹಿಟ್ಟು ತಿಂತಾ ಇದ್ದ. ಅದು ತಿನ್ನೋದ್ರಲ್ಲಿ ಒಂಥರ ಮಜಾ ಇರುತ್ತೆ, ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ತೆಳ್ಳಗೆ ಕಟ್ ಮಾಡ್ಕೊಂಡಿರೋದು ಬೇಗ ಆರುತ್ತೆ, ದಪ್ಪ ಕಟ್ ಮಾಡ್ಕೊಂಡಿರೋದು ಸ್ವಲ್ಪ ಸ್ಲೋ ಆಗಿ ಆರುತ್ತೆ. ನಾನು ಯಾವ ಥರ ಆಗುತ್ತೆ ಅಂತಂತ ನೆಕ್ಸ್ಟ್ ನಾನು ಕ್ಲಿಪ್ ಹಾಕ್ತೀನಿ ನೋಡಿ. ಇಲ್ಲಿ ಒಣಗಿರೋದನ್ನು ನಾನು ತಗೊಂಡು ಬಂದಿದ್ದೀನಿ, ಸಂಜೆವರೆಗೂ ಒಣಗಿಸಿದ್ವಿ. ಬೆಳಗ್ಗೆ ಸ್ವಲ್ಪ ಬೇಗನೆ ಹಾಕ್ಕೊಳ್ಳಿ ಸಂಡಿಗೆ. 7-8 ಗಂಟೆಗೆ ಹಂಗೆ ಹಾಕಿದ್ರೆ ಫುಲ್ ಬಿಸಿಲಿರುತ್ತಲ್ವ, 10 ಗಂಟೆಯಿಂದ ತುಂಬ ಚೆನ್ನಾಗಿ ಒಣಗುತ್ತೆ ಸಂಜೆ ಒಳಗಡೆ. ದಪ್ಪ ಇರೋದು ಹಸಿ ಇದೆ, ತೆಳ್ಳಗಿರೋದು ಸ್ವಲ್ಪ ಕ್ಲೀನಾಗಿ ಒಣಗಿದೆ. ಈ ಥರ ಇರೋದನ್ನು ನಾವು ಹಾಗೆ ಇಟ್ಕೊಂಡು ನೆಕ್ಸ್ಟ್ ಡೇ ಇದನ್ನು ನಾವು ಬಿಸಿಲಿಗೆ ಒಣಗೋದಕ್ಕೆ ಹಾಕ್ತೀನಿ. ನಮ್ಮ ಕಡೆ ಎಲ್ಲ ತುಂಬ ಬಿಸಿಲು ಜಾಸ್ತಿ ಇರೋದ್ರಿಂದ 1 ಗಂಟೆ ಅಷ್ಟು ನಾನು ಒಣಗೋದಕ್ಕೆ ಹಾಕಿದ್ದೆ ಅಷ್ಟೇ. ನಿಮ್ಮ ಕಡೆ ಸ್ವಲ್ಪ ಬಿಸಿಲು ಕಡಿಮೆ ಇದ್ದರೆ ನೀವು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಬಿಸಿಲಿಗೆ ಹಾಕ್ಕೋಬೋದು. ಈ ಥರ ಒಣಗಿರೋ ಅಂಥ ಸಂಡಿಗೆನ ಮತ್ತೆ ನಾನು ಇದನ್ನು ತಗೊಂಡು ಬಂದು ತೋರಿಸ್ತೀನಿ ನೋಡಿ ಎಷ್ಟು ಒಣಗಿರಬೇಕು ಅಂತ. ಈ ಥರ ಎಷ್ಟು ಸೌಂಡ್ ಬರ್ತಿದೆ ಅಲ್ಲ, ಈ ಥರ ಸೌಂಡ್ ಬಂದರೆ ಕ್ಲೀನಾಗಿ ಒಣಗಿದೆ ಅಂತ. ಮತ್ತು ನಾನಿಲ್ಲಿ ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಒಣಗಿದೆ ಅಂತ. ತುಂಬ ಚೆನ್ನಾಗಿ ಒಣಗಿದ್ರೆ ತುಂಬ ದಿನ ಸ್ಟೋರ್ ಮಾಡಿಕೊಂಡ್ರು ಏನೂ ಆಗೋದಿಲ್ಲ, ಸ್ಮೆಲ್ಲೂ ಬರೋದಿಲ್ಲ. ನಾವು 2-3 ವರ್ಷ ಸ್ಟೋರ್ ಮಾಡಿಕೊಂಡ್ರು ಏನೂ ಅನಿಸೋದಿಲ್ಲ, ತುಂಬ ಚೆನ್ನಾಗಿ ಇರುತ್ತೆ. ಅದಕ್ಕೋಸ್ಕರ ಆದಷ್ಟು ಚೆನ್ನಾಗಿ ಒಣಗಿಸ್ಕೊಳ್ಳಿ. ನಂತರ ಎಣ್ಣೆಲಿ ಹಾಕಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಹರಡ್ಕೊಂಡು ಬಂದಿದೆ ಅಂತ. ತುಂಬ ಚೆನ್ನಾಗಿ ಬಂದಿದೆ, ಕ್ರಿಸ್ಪಿಯಾಗಿದೆ. ಇದನ್ನು ನಾನು ಮುರಿದು ತೋರಿಸ್ತೀನಿ ನೋಡಿ ಎಷ್ಟು ಫೈನಾಗಿ ಆಗಿದೆ, ಎಷ್ಟು ಅಂತ ಮುರಿಯುತ್ತೆ ಅಂತ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಸಹ ಟ್ರೈ ಮಾಡಿ, ಇಷ್ಟ ಆಗಿದರೆ ಲೈಕ್ ಮಾಡಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಕೊಳ್ತಿದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.